ಹೆಂಗೋ ಒಂದೇ ದಿವಸಕ್ಕೆ ಹಿಂಗ್ ಹೋಗಿ ಹಿಂಗ್ ಬರೋದಕ್ಕೇನೆ ಹೆಂಗೋ 1/4 kg ಅಷ್ಟು ಸಿಕ್ಬಿಡ್ತು. ಕಾಲ್ ಕೆಜಿಗೆ ಹೆಂಗಲ್ಲ ಅಂದ್ರೂ ನನಗೆ ಎಷ್ಟು ಲಾಭ ಬರುತ್ತೆ ಅಂತ ನನಗೆ ಗೊತ್ತೈತೆ. ತುಂಬಾ ಲಾಭ ಬರುತ್ತೆ. ಮೊದ್ಲಾಗೆ ಇವತ್ತು ಚೆನ್ನಾಗಿ ಆಯ್ತಪ್ಪ. ಹಳ್ಳಿ ಕಡೆನೇ ವಾಸೆ ಅನ್ಸುತ್ತೆ ಈ ಬಿಸ್ನೆಸ್. ಇನ್ನು ತುಂಬಾ ಚೆನ್ನಾಗಿ ಆಗುತ್ತೆ. ನಾನು ಸುಮ್ಮನೆ ಬೆಂಗಳೂರು ಕಡೆ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಚೆನ್ನಾಗಿ ಆಗ್ತೈತೆ. ಒಂದೇ ದಿವಸಕ್ಕೆ ಇಷ್ಟೊಂದು ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತೈತೆ. ನನ್ಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಎಲ್ಲ ಐಟಮ್ ಎಲ್ಲ ಖಾಲಿ ಆಯ್ತು. ನಾಳೆ ಎಲ್ಲ ಐಟಮ್ ಇನ್ನೂ ಜಾಸ್ತಿ ತಗೋಬಿಟ್ಟು ನಾಳೆಯಿಂದ ಇನ್ನೂ ಹಳ್ಳಿ ಮೇಲೂ ಹೋಗ್ಬಿಡೋದಯ್ಯ. ನಿನ್ನ ಯಾರೇನ ನಂಬ್ಲಿ, ನಮ್ಮ ಅತ್ತಿ ಏನೋ ನಂಬ್ಲಿ ಹೇಳಿ ಹೋಗಿ ಸರಿಯಾಗಿ ಹೇಳ್ತೀನಿ. ಸುಮ್ಮನೆ ಕೂತ್ಕೊಂಡಿದ್ರೆ ಇವತ್ತು ಹೆಂಗಲ್ಲ ಅಂದ್ರೆ 1,200 ರೂಪಾಯಿ ಲಾಭ ಮಾಡಿದ್ದೀನಿ. 1,200 ಆಗಲಿ ನನಗೆ ಲಾಭ ಅನ್ನೋದು ಬಂದೈತೆ ಅಂತೇಳಿ ಹೇಳ್ತೀನಿ. ಯಾಕಂದ್ರೆ ಐಟಮನ್ನು ನಾವು ಕಡಿಮೆ ರೇಟಿಗೆ ತಗೊಂತೀವಿ. ಇವಾಗ ನಮಗೆ ಕೂದಲು ಒಳ್ಳೆ ರೇಟಿಗೆ ಹೋಗ್ತೈತೆ. ನಮಗೆ ಒಳ್ಳೆ ಚೆನ್ನಾಗಿ ಲಾಭ ಬರುತ್ತೆ ಅಷ್ಟೇ. ನಾನು ಏನು ತಲೆ ಕೆಡಿಸ್ಕೊಂಬಲ್ಲ. ಯಾರೇನೋ ನಮ್ಲೆ ನಮ್ಮ ಅತ್ತೆಗೆ ಹೇಳೋದೇ ಸರಿಯಾಗಿ. ನಾನು ಈ ಕೆಲಸನೇ ಮಾಡೋದು ಅಂತೇಳಿ. ಏನ್ ಟಿಪ್ಪು, ಏನ ಇಲ್ಲಿ ನಿಂತ್ಕೊಂಡೆಲ್ಲ ನೋಡ್ಕೊಂತ ಇದ್ಯಾ? ಎಲ್ಲ ಐಟಮ್ ಎಲ್ಲ ಖಾಲಿ ಆಗೈತೆ? ಹ್ಞೂನಕ್ಕ, ಐಟಮ್ ಎಲ್ಲನ ಚೆನ್ನಾಗಿ ಖಾಲಿ ಆಯ್ತು. ಇಲ್ಲಿ ನೋಡ್ರಿ ಎಲ್ಲ ಖಾಲಿ ಆಯ್ತು. ಇವಾಗ ಒಂದು 1/4 kg ಜಾಸ್ತಿನೇ, ಒಂದು ಅರ್ಧ kg ಸಿಕ್ಕಿದಾವೆ ಅಂತ ಅನಿಸ್ತೈತೆ ಕಣಕ್ಕ. 1/4 kg ಅಷ್ಟು ಸಿಕ್ಕಿದಾವೆ. ಪರವಾಗಿಲ್ಲ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತೈತಕ್ಕ. ದುಡ್ಡು ಕೊಡೋರಿಗೆ ದುಡ್ಡು, ಪಾತ್ರೆಗಳು ಕೊಡೋರಿಗೆ ಪಾತ್ರೆಗಳು, ಎಲ್ಲ ಐಟಮ್ ಎಲ್ಲ ಖಾಲಿ ಆಯ್ತು. ನಾಳೆ ಇನ್ನು ಹೊಸ ಐಟಮ್ ಎಲ್ಲ ಹಾಕಿಸ್ಬಿಟ್ಟು ಇನ್ನು ಎಲ್ಲ ತಗೊಂಬತ್ತೀನಿ. ಚೆನ್ನಾಗಿ ಆಗ್ತೈತಕ್ಕ. ಪರವಾಗಿಲ್ಲ, ಹಳ್ಳಿ ಕಡೆನೇ ಬೆಸ್ಟ್. ನಾನು ಇಷ್ಟು ಕುಡ್ಕೋ ಅಷ್ಟೊತ್ತಿಗೆ ಅಲ್ಲಿ 2 ದಿನ ಹೋಗ್ಬೇಕಾಗಿತ್ತು. ಇಲ್ಲಿ ಒಂದೇ ದಿವಸಕ್ಕೆ ಎಷ್ಟು ಚೆನ್ನಾಗಿ ಆಯ್ತು ಅಂತಂದ್ರೆ ಪರವಾಗಿಲ್ಲ ಅಕ್ಕ. ಹಳ್ಳಿ ಕಡೆನೇ ಬೆಸ್ಟ್ ಅನ್ಸುತ್ತೆ ವ್ಯಾಪಾರ. ಪರವಾಗಿಲ್ಲ ಹಳ್ಳಿ ಕಡೆಗೆ. ಯಾಕಂದ್ರೆ ಮನೆ ತೆಗಿರೋ ಅಂತವ್ರು ಇರ್ತಾರೆ. ಬೆಂಗಳೂರಾಗಂದ್ರೆ ಯಾರು ಮನೆ ತೆಗಿರ್ತಾರೆ ಹೇಳಿ? ಯಾರೋ ಒಬ್ಬೊಬ್ರು ವಯಸ್ಸಾಗಿರೋ ಅಂತವ್ರು ಕೈಲಾಗ್ದಿಲ್ದಷ್ಟು ಅಷ್ಟೇ ಇರೋದು. ಇನ್ನು ಯಾರು ಇರೋದಕ್ಕೆ ಇಷ್ಟಪಡಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲಿ. ಬೆಂಗಳೂರಿಗೆ ಕೂಕೊಂಡಿದ್ರೆ ಹೆಂಗಾಗುತ್ತೆ ಅಂತೇಳಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಇರಲ್ಲ. ಸಾಯಂಕಾಲ ಟೈಮ್, ಬೆಳಗ್ಗೆ ಟೈಮು, ನೀವು ಸಾಯಂಕಾಲ ಟೈಮ್ ಹೋಗೋಕ್ಕಾಗಲ್ಲ ವ್ಯಾಪಾರಕ್ಕೆ. ಸಾಯಂಕಾಲ ಎಲ್ಲ ಪಾಪ ಕೆಲ್ಸಕ್ಕೆ ಹೋಗಿ ಬಂದವ್ರಿಗೆ ಸಾಕಾಗಿರುತ್ತೆ. ಯಾರು ತಗೊಂಬಂದು ಕೊಡ್ತಾರೆ? ಭಾನುವಾರ ದಿನ ಚೆನ್ನಾಗಿ ಆಗೋದು ಅನ್ಸುತ್ತೆ ನಿನಗೆ? ಹ್ಞೂನಕ್ಕ, ಭಾನುವಾರ ಚೆನ್ನಾಗಿ ಆಗೋದು. ಯಾಕಂದ್ರೆ ಮನೆ ಹತ್ರ ಇರೋ ಅಂಥವ್ರೆಲ್ಲನ ಕೊಡ್ತಾರೆ. ಪರವಾಗಿಲ್ಲ. ಭಾನುವಾರ ಟೈಮ್ ಮುಂದೆ ಅಲ್ಲಿ ನನಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದ್ದು. ಇಲ್ಲಿ ಚೆನ್ನಾಗಿ ಆಯ್ತಪ್ಪ. ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಿಂಗೆ ಹಳ್ಳಿ ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು. ಟಿಪ್ಪು, ವ್ಯಾಪಾರ ಜೋರು? ಹ್ಞೂನಕ್ಕ, ಸಿಕ್ಕಾಪಟ್ಟೆ ಜೋರು. ನನಗಂತೂ ಖುಷಿ. ಚೆನ್ನಾಗಿ ಆಗ್ತೈತೆ ಅಂತ. ಏನು ನಮ್ಮ ಅತ್ತೆ ಏನು ಫುಲ್ ರೊಚ್ಚಿಗೆದಿದ್ದಾಳೆ ಅನ್ಸುತ್ತೆ. ನಿಮ್ಮ ಅತ್ತೆ ಅಂತೂ ಅವಳ ಕೆಲಸ ಮಾಡಿಕೊಡ್ದು ಅಂತೇಳಿ ರೊಚ್ಚಿಗೆದ್ದು ಬಿಟ್ಟೈತೆ. ಇನ್ನು ಮನೆ ಹತ್ರ ಹೋಗಿಲ್ವಲ್ಲ, ಇವಾಗ ಹೋಗು, ಏನು ಹೇಳತ್ ನೋಡೋಣ. ಹೋಗ್ತೀನಿ, ನಾನು ಅದೇ ವ್ಯಾಪಾರ ಮಾಡೋದು ಅಂತ ಹೇಳ್ತೀನಿ. ಈ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಏನು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಸುಮ್ಮನೆ ಈ ಅಪ್ಪನ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ. ಮತ್ತೆ ಕರ್ಕೊಂಡೋಗಿ ಹಂಗೇನೆ ಅದ್ರ ಜೊತೆಗೆ ಹಿತ್ತಾಳೆವು, ಇವು ಕಂಚಿನ ದೀಪ ಎಲ್ಲ ಬರ್ತಾವಲ್ಲ, ಆ ಥರ ಹಿತ್ತಾಳೆ ಎಲ್ಲ ತಗೊಳ್ಳೋದು, ಅಂಡೆ ಅವನ್ನೆಲ್ಲ ಮಾರೋದು. ಒಂದು TVS ಮಾಡ್ಕೊಳ್ರಿ. ಒಂದು TVS ಮಾಡಿ ಸುಮ್ಮನೆ ಹಳ್ಳಿ ಮೇಲೆ ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗ್ರಿ. ಸುಮ್ಮನೆ ನೋಟು ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹ್ಞೂನಕ್ಕ, ಒಳ್ಳೆ ಐಡಿಯಾ ಕೊಟ್ಟೆ. ಈಗ ಈ ಮೈತನೂ ಏನು ಕೆಲ್ಸಕ್ಕೆ ಹೋಗಲ್ಲ. ಇಲ್ಲಿದ್ರೆ ಬೆಂಗಳೂರಾಗಿದ್ರೆ ಹಿಂಗೆ ಹೋಗಾರು. ಇವಾಗ ನನಗೇನು ಬೆಂಗಳೂರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನಾನು ಹೋಗೋಣ, ಇಲ್ಲಿ ಹೆಂಗಾಗುತ್ತೆ ವ್ಯಾಪಾರ ಏನೋ ಅತ್ತ ಅಂತ ಹೇಳಿ ಅಂದ್ಕೊಂಡೆ. ಆದ್ರೆ ಚೆನ್ನಾಗಾಗುತ್ತಕ್ಕ, ಪರವಾಗಿಲ್ಲ. ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತೈತೆ. ಅದಕ್ಕೆ ಬೆಂಗಳೂರಿಗಿನ ಬೆಸ್ಟೇ ಅನಿಸ್ತೈತೆ ಇಲ್ಲಿ. ನೋಡೋಣ, ಇನ್ನೊಂದು ತಿಂಗಳು ನೋಡ್ಕೊಂಡು ಆಮೇಲೆ ಬೆಂಗಳೂರು ಕಡೆಗೆ ಹೋಗೋದಾದ್ರೆ ಹೋಗೋಣ. ಇಲ್ಲ ಅಂತಂದ್ರೆ ಇಲ್ಲೇ ಇರ್ತೀನಿ, ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ನೀನು ಹೇಳ್ದಂಗೆ TVS ತಗೋಣ. TVS ತಗೋಬಿಟ್ಟು ಈ ಅಪ್ಪನ ಜೊತೆ ಕರ್ಕೊಂಡು ಅದ್ರ ಜೊತೆಗೆ ಬೇರೆ ಅಂಡೆ, ಇವು ಹಿತ್ತಾಳೆ ಸಾಮಾನು ಅವನ್ನೆಲ್ಲ ಮಾರ್ಕೊಂಡು, ಇವು ಎಲ್ಲನ ಪಾತ್ರೆ ಸಾಮಾನುಗಳೆಲ್ಲ ಮಾರ್ಕೊಂಡು ಬರ್ಬೋದು. ನೀನು ಹೇಳ್ದಂಗೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದಕ್ಕ. ಅದು ಆಗುತ್ತೆ, 2 ಆಗುತ್ತೆ, ಮಾಡ್ಕೊಂಡು ಹೋಗ್ಬೋದಲ್ವೇ? ನಾಳೆ ನಾವು ಕಂಚಿನ ದೀಪ ಎಲ್ಲ ಕೊಡ್ತಾರೆ. ಆಮೇಲೆ ಕಂಚಿನ ದೀಪ, ತಟ್ಟೆ, ದೀಪಾಲೆ ಕಂಬ, ಕಳಸ, ಗಂಟೆ, ದೇವ್ರ ವಿಗ್ರಹಗಳು ಇಂಥವೆಲ್ಲ ಇರ್ತಾವಲ್ಲ, ಆ ಥರ ಎಲ್ಲ ಮಾರ್ಕೊಂಡು ಬರ್ಬೋದು. ಒಳ್ಳೆ ಲಾಭ ಐತಕ್ಕ. ಮಾಡ್ಬೋದಲ್ವೇ? ಅದನ್ನು ಮಾಡ್ಬೋದು, ಒಳ್ಳೆ ಲಾಭ ಐತೆ. ನೀನು ಒಬ್ಬಳೇ ಆದರೆ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು TVS ತಗೊಂಡ್ಬಿಟ್ರೆ ಹಿಂಗೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಈಗ ಓಡಾಡೋಕ್ಕೂ ಆಗಲ್ಲ. ಮೈಕ್ ಮಾಡ್ಕೊಬೇಡ್ರಿ. ಒಂದು TVS ತಗೊಂಡು ಒಂದು ಮೈಕ್ ಮಾಡ್ಕೊಬಿಟ್ರೆ ಆ ಮೈಕಾಗೆ ಎಲ್ಲ ಹೇಳ್ಕೊಂಡು ಹೋಗ್ಬೋದು. ಆಗ್ಲೆಲ್ಲ ಹೇಳೋಕ್ಕೂ ಆಗಲ್ಲ. ಅದಕ್ಕೆ ನಾನು ನಡ್ಕೊಂಡು ಓಡಾಡೋಕ್ಕೂ ಆಗಲ್ಲ. ಒಂದು TVS ತಗೊಬಿಟ್ರೆ ಆರಾಮಾಗಿ ವ್ಯಾಪಾರ ಮಾಡ್ಬೋದು ಅಂತ ನಾನು ಹೇಳ್ದೆ. ನೋಡು, ನಿನ್ನಿಷ್ಟ, ನಿನ್ನ ಅನುಕೂಲ. ಈಗ ನಾನು ಹೇಳಿದೆ ಅಂತ ಇದು ಮಾಡಬೇಡ. ಏನು ನಾನು ನಿನ್ಗೆ ಅನುಕೂಲ ಆಗಲಿ ಅಂತ ಹೇಳಿದ್ದು. ಇಲ್ಲ ಬಿಡ್ರಿ ಅಕ್ಕ, ಎಷ್ಟೊತ್ತು ನೋಡ್ಬೇಕು ನಿಮ್ಮಿಬ್ರನ್ನ? ನೀವು ಎಂಥವ್ರು ಅಂತ ನನಗೆ ಗೊತ್ತೈತೆ. ಎಷ್ಟೊತ್ತು ನೋಡ್ಬೇಕು ಹೇಳಿ ಮನುಷ್ಯರನ್ನ? ನೋಡಿದ್ರೆ ಗೊತ್ತಾಗ್ತೈತೆ. ನೀವು ನನಗೆ ಒಳ್ಳೇದು ಮಾಡೋಕ್ಕೆ ತಾನೇ ಹೇಳ್ತಾ ಇರೋದು. ಬೇಡಿ, ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಹೆಂಗೋ ದೇವ್ರ ದಯದಿಂದನ ಒಳ್ಳೇದಾದ್ರೆ ಸಾಕು.
ಒಳ್ಳೇದಾಗುತ್ತೆ ಬಿಡು ತಿಪ್ಪು, ಮಾಡ್ಕೊಂಡು ಹೋಗು. ಅಷ್ಟೇ, ಏನೋ ತಲೆ ಕೆಡಿಸ್ಕೊಬೇಡ, ಮಾಡ್ಕೊಂಡು ಹೋಗು. ನೋಡ್ದ ಚೆನ್ನಾಗಿ ಆಗೈತೆ ಅದೃಷ್ಟಕ್ಕ ವ್ಯಾಪಾರ, ಅದಕ್ಕೆ ತಿಪ್ಪನ್ಗಂತೂ ಖುಷಿ ಆಗ್ಬಿಟ್ಟೈತೆ. ಹೆಂಗ ಒಂದೇ ದಿವಸಕ್ಕೆ ಚೆನ್ನಾಗಿ ಆಗ್ಬಿಡ್ತಲ್ಲಪ್ಪ ವ್ಯಾಪಾರ, ದೇವ್ರ ದಯದಿಂದನ ಹೆಂಗ ಆಯ್ತು ಅಂತೇಳಿ ಭಾಳ ಸಂತೋಷ ಪಡ್ತಾವಳೆ. ಆಗ್ಲಿ, ಹಿಂಗೆ ಚೆನ್ನಾಗಿರ್ಲಿ. ತುಂಬಾ ಬೇಡಿಕೆ ಐತಕ್ಕ ಇವಳು ಮಾಡ್ತಾ ಇರೋ ವ್ಯಾಪಾರ, ತುಂಬಾ ಫೈನ್ ಆಗೈತೆ, ತುಂಬಾ ಬೇಡಿಕೆ ಇರೋ ಅಂಥದ್ದು. ಇಂಥ ವ್ಯಾಪಾರಗಳು ಮಾಡ್ಬೇಕಕ್ಕ. ನೋಡಕ್ಕೆ ಕೆಲವ್ರಿಗೆ ಇದೇನಪ್ಪ ಇಂಥ ಕೆಲಸ ಅನ್ನಿಸ್ಬೋದು, ಆದ್ರೆ ತುಂಬ ಬೇಡಿಕೆ ಐತಕ್ಕ, ಅಲ್ವೇನಕ್ಕ? ಏನ್ ಬಿಡು, ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ನಮ್ಮನ್ನೇ ಆಗ್ಲಮ್ಮ ಎಷ್ಟು ಆಡ್ಕೊಂತಾರೆ. ಗಂಡ ಹೆಂಡತಿ ಇಬ್ರು ವಿದ್ಯಾವಂತರಾಗಿ ಹೊಲ್ದಾಗ ಕೆಲಸ ಮಾಡ್ತಾರೆ. ಯಾವ ಕೆಲಸ ಆದ್ರೇನು, ಅದು ಮುಖ್ಯನೇ. ಅದು ವಿದ್ಯೆ ಇರೋದಕ್ಕೇನೆ, ನಮ್ಗೊಳ್ಳೆ ನಾಲೆಡ್ಜ್ ಇರೋದಕ್ಕೇನೆ ಅದರಲ್ಲೂ ಯಾವ ಬೆಳೆ ಹಾಕಿದ್ರೆ ಯಾವ ಟೈಮಿಗೆ ಏನಾಗುತ್ತೆ, ಯಾವ ಬೆಳೆ ಯಾವಾಗ ಹಾಕ್ಬೇಕು, ಯಾವ ಬೆಳೆ ಹಾಕಿದ್ರೆ ಅದಕ್ಕೆ ಏನೇನು ಗೊಬ್ಬರ ಹಾಕ್ಬೇಕು, ಔಷಧಿ ಹಾಕ್ಬೇಕು, ಎಲ್ಲ ಗೊತ್ತಾಗುತ್ತೆ ನಮಗೆ. ಅದೆಲ್ಲ ತಿಳ್ಕೊಂಡಿರೋದಕ್ಕೆ ತಾನೇ ಮಾಡೋದು. ಅದೆಲ್ಲ ಅದು ನಿನ್ ಮಾಡೋ ಅಂತ ಕೆಲಸ ನಾನು ಮಾಡಿದ್ರೆ ನನಗೂ ಬರಲ್ಲ. ಅದು ನಿನಗೆ ಟ್ಯಾಲೆಂಟ್, ನಿನಗೆ ಹೆಂಗೆ ಮಾಡಬೇಕು ಏನು ಅಂತ ನಿನಗೆ ಗೊತ್ತೈತೆ. ನಿನ್ನ ಕೆಲಸದ ಬಗ್ಗೆ ನಿನಗೆ ನಾಲೆಡ್ಜ್ ಐತೆ, ಹಂಗೆ ನಮ್ಮ ಕೆಲಸದ ಬಗ್ಗೆ ನಮಗೆ ನಾಲೆಡ್ಜ್ ಇರುತ್ತೆ. ಆ ಥರ ನಮ್ಮ ಥರ ಮಾಡಬೇಕು ಅಂತ ಎಷ್ಟೋ ಜನ ಇದು ಮಾಡಿದ್ರೆ, ನಾವು ಹೊಲ್ದಾಗ ಬೆಳಿತೀವಿ ಅಂತ ಹೇಳಿ ಎಷ್ಟೋ ಜನ ಇದು ಮಾಡಿದ್ರು. ಆದರೆ ಅದಾಗಲ್ಲ, ಅವ್ರವ್ರದ್ದು ಅದೃಷ್ಟ ಅಂತಾರಲ್ಲ, ಆ ಥರ ಅಲ್ವಾ? ನೋಡಕ್ಕ ನಿಮ್ಮನ್ನು ನೋಡಿ, ಅಯ್ಯೋ ಅವರೇ ಹೊಲ್ದಾಗ ಬೆಳೆ ಬೆಳೀತಾರಲ್ಲ, ನಾವೇನು ಅವ್ರಿಗಿನ ಏನು ಕಮ್ಮಿ ಇಲ್ಲ ಅಮ್ಮಂಗೆ ಎಷ್ಟೋ ಜನ ಅವರು ಎಲ್ಲ ಇದು ಮಾಡಿದ್ರು. ನೋಡು ಹೆಂಗಾಯ್ತು ಅಲ್ವಾ? ಯಾವುದು ನಾವು ಅಂದ್ಕೊಳಂಗೆ ಆಗಲ್ಲ. ನಾವು ಹಂಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನೋ ಮಾತಾಡ್ತಾ ಇದ್ದೀರಾ ಎಲ್ಲನ? ಜೀವಿತಾ ಬಾ, ಏನು ಆರಾಮ ಬಂದ್ಬಿಟ್ಟೆ? ಇಷ್ಟು ದಿವಸ ಎಲ್ಲ ಈ ಕಡೆ ಗೊತ್ತಾ ಇರಲಿಲ್ಲಮ್ಮ. ಬಂದೆ ಇವಾಗ, ಒಂಥರ ಬರಬೇಕು, ಇಲ್ಲಿ ನೋಡಬೇಕು ಅನಿಸುತ್ತೆ. ಅವಳೇನೋ ಮಾಡು ಹುಡುಗಿನ ಬೈಯೋದು ಅದು ಮಾಡ್ತಾಳಂತೆ, ಅದಕ್ಕೆ ಕೋಮ್ಲ ಅಜ್ಜಿ ಕರ್ಕೊಂಡು ಹೋಗು ಅಂತೈತೆ. ಏನು ಮಾಡೋದ ಏನೋ ಅಂತ ಅನ್ನಿಸ್ತೈತೆ ನನಗೆ, ಅದಕ್ಕೆ ಬಂದೆ. ಕೆಲಸ ಬೇಗ ಎಲ್ಲ ಮಾಡಿಬಿಟ್ಟು ಎಲ್ಲ ಫಿನಿಶ್ ಮಾಡಿ ಬೋತೀನಿ. ಪಾಪ ಅಕ್ಕ ಏನೋ ಅಣ್ಣ ಏನೋ ಅಂಬಲ್ಲ. ಏನೋ ಹೇಳ್ತಾ ಇದ್ರೆ ಗಿಡ್ಡ ಮಕ್ಕನ ಸೊಸೆ ಅಲ್ವಾ? ಗಿಡ್ಡ ಮಕ್ಕನ ಸೊಸೆನೇನೆ. ಇವಾಗ ಅದು ಬಿಸ್ನೆಸ್ ಮಾಡ್ತಾ ಐತೆ. ಕೂದಲಿಗೆ ಪಾತ್ರೆ ಅದೆಲ್ಲ ಕೊಟ್ಟು, ಕೂದಲು ತೊಗೊಂಡು ಪಾತ್ರೆ ಕೊಡೋದು, ಸ್ಟೀಲ್ ಐಟಮ್ಸ್ ಎಲ್ಲ ಮಾರೋದು ಬಿಸ್ನೆಸ್ ಮಾಡ್ತಾ ಐತೆ. ಅದಕ್ಕೆ ಗಿಡ್ಡಮ್ಮ ಕೆಲಸ ಮಾಡಬೇಡ ಅಂತ. ಆ ಹುಡುಗಿಗೆ ಈ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಐತೆ ತಿಪ್ಪುಗೆ. ಅದಕ್ಕೆ ತುಂಬ ಚೆನ್ನಾಗಿ ಆಗೈತೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಆಗೈತೆ ನಮ್ಮ ಬಿಸ್ನೆಸ್ ಅಂತ ಅವಳಿಗೆ ಖುಷಿ ಆಗ್ಬಿಟ್ಟೈತೆ ಇವತ್ತು. ಒಳ್ಳೆಗೆ ವಾಸಿ ಅಂತ ಅದಕ್ಕೆ ಮಾಡ್ಕೊಂಡು ಹೋಗಮ್ಮ, ಸುಮ್ಮನೆ ಒಂದು ಟಿ.ವಿ.ಎಸ್ ತಗೊಂಡು ಅದ್ರ ಜೊತೆಗಿನ್ನ ಹಿತ್ತಾಳೆ ಇವು ಅವನ್ನೆಲ್ಲ ಕಳಸ ಅಂಥವೆಲ್ಲ, ದೀಪಲೆ ಕಂಬ, ದೀಪ ಇಂಥವೆಲ್ಲನ ಮಾರ್ಕೊಂಡು ಅದ್ರ ಜೊತೆಗೆ ಎರಡೊಂದು ಬಿಸ್ನೆಸ್ ಆಗುತ್ತೆ. ಸುಮ್ಮನೆ ಹಳ್ಳಿ ಮೇಲೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇದೆ ಜೀವಿತ. ನಡಿ ಹೋಗೋಣ ಮನೆ ತಕ್ಕೆ, ಮಾಡ್ಕೊಂಡು ಹೋಗ್ಬೋದು ಹೇಳಿ ಯಾವುದಾದ್ರೇನು ಪಾಪ. ಹೆಂಗೋ ಯಾವ ಕೆಲಸ ಆದ್ರು ನಾವು ಅಕ್ಕ ಹಿಂಗಳಕ್ಕ ತಿಪ್ಪಕ್ಕ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಬೇಡ. ನಾವು ಹಿಂಗೆ ಮಾಡ್ಕೊಂಡೇನೆ ಕಾಣಕ್ಕ ಹಿಂಗೆ ಆಗಿದ್ದು, ನಮ್ಗಿಂತ ಬುದ್ಧಿ ಯಾಕೆ ಹಂಗೆ ಆಗೋದು ಅನ್ಸುತ್ತೆ. ಆಗ ನಾನು ಅವಾಗೆಲ್ಲ ಇದು ಮಾಡ್ಕೊಂಡಿದ್ಕೆ ಇವಾಗ ನೋಡ ಹುಡುಗಿ ನಮ್ಮ ಜಾನಲ್ಲಿ ಬಿಟ್ಟು ಇವಾಗ ನನ್ನ ಜೊತೆಗೆ ಬಾ ಅಂತಂದ್ರು ಬರೋಲ್ಲ. ಕರೆದ್ರು ಬರಲ್ಲಪ್ಪ, ಏನು ಮಾಡೋಣ ಅವಳಿಗೆ? ಯಾಕಂದ್ರೆ ನಮ್ಮ ರೂಢಿ ಇಲ್ವಲ್ಲ, ಅದಕ್ಕೆ. ರೂಢಿ ಇಲ್ಲ ಹೇಳು. ಅವರು ಜಾನಮ್ಮ ಎಲ್ಲಿ ರೂಢಿ ಆಗುತ್ತೋ ಅಲ್ಲೇ ಇರೋದು. ಮಾಳಮ್ಮ ಮಾಳಮ್ಮ ಅಂಬುತ್ತೆ ಯಾವಾಗ್ಲೂ. ಪಾಪ ಭಾಳ ಹಚ್ಕೊಬಿಟ್ಟವಳೆ ಅವಳು, ಭಾಳ ಆಸೆ ಮಾಡು ಅಂತಂದ್ರೆ. ನನ್ಗೆ ಯಾರಂಬದೇ ಗೊತ್ತಿಲ್ಲ ಕಣಮ್ಮ. ಏನು ಮಾಡೋಣ, ಈಗ ನನಗೆ ಬೇಜಾರು, ಅದಕ್ಕೆ ನೋಡೋಣ ಏನು ಮಾಡ್ತೈತಿ ಅಂತ ಬಂದೆ. ಏನೋ ಸುಂದ್ರ ನಮ್ಮ ಮಾಮ ನೆನ್ನೆ ಏನೋ ಸರಿಯಾಗಿ ಬೈತಂತೆ. ಬೈತಿತ್ತು ನೆನೆ ದಿನ. ಆತ ಹುಡುಗಿ ಆತ ಒಂದು ಬ್ರೆಡ್ ಆತ ಕೇಳ್ತಂತೆ, ಉಣ್ಣೋಗು ಹಂಗೆ ಹಿಂಗೆ ಅಂತ ಏನೋ ಅಂದ್ಲಂತೆ. ಏನೋ ಅದು ಇದು ಸೇಬು ಅದು ಇದು ಏನೋ ತಂದಿಕ್ತಾರಲ್ಲ ಅಣ್ಣ, ನನಗೆ ತಂದವೆಲ್ಲ ನೀನು ತಿಂತೀಯ ಅಂತೇಳಿ ಏನೋ ತಿಂಬದ್ಕು ಉಣ್ಣೋದಕ್ಕೂ ಮಾತಾಡ್ತಾಳಂತಪ್ಪ. ಯಾರು ಹಂಗಂದ್ರು ನಾನು ತಗೋನು. ನಾನು ಎಣ್ಣೆ ಸಾಲ ಸಿಗೋದನ್ನ ಅವಾಗ ಹಂಗೆ ಬಾಯಿ ಕೇಳ್ತಾ ಇತ್ತು. ನಾನು ಹಂಗೆ ಅನ್ಕೊಂಡೆ ಇವಳಿಗೇನು ಬಂದೈತಿ, ಇವು ಪಾಪ ಇಂಥರ ಮೇಲೆ ಮಾತಾಡ್ತಾಳಲ್ಲ ಅಂತ ಅನ್ಕೊಂಡೆ. ಅವಳಿಗೆ ಗೊತ್ತಾಗಿದ್ದು ಮಾತಾಡ್ತಿರ್ಲಿಲ್ಲ. ಅವಳಿಗೆ ಜಾಂಬೂನ್ ಐತೆ. ನೀ ಮತ್ತೇನೋ ನಾವು ಅಜ್ಜಿನೇ ಮಾಡಿದ್ದು ಸುಮ್ಮನಿರು. ಗಂಡು ಗಂಡು ಅಂತಂದೊಂದೊಂದು ಇವಾಗ ಅವಳಿಗೆ ಒಂಥರ ಏನೋ ಆಗ್ಬಿಟ್ಟೈತಿ. ತಗ ಅದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದಮ್ಮ ಯಾವತ್ತು ಮನಸ್ಸಿನಾಗೆ ಅಂಥವೆಲ್ಲ ಯಾವತ್ತು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರಬೇಕು. ಹೇಳು, ಅವಳು ಇವ್ರು ಯಾವಾಗ ಇದು ಮಾಡಿ ಇವರೇ ಕಲಿಸಿದ್ದು. ಸುಬ್ಬನು ಹಂಗೇನೆ, ಇವನು ಕಲಿಸಿ ನಿನ್ನ ಮೇಗಳಿದ್ದಕ್ಕೆ ಅವಳನ್ನ ಒಂದು ಏನೋ ಬ್ಯಾಟದ ಥರ ಇದು ಮಾಡಿದ್ರು. ಆವಾಗ ಹಂಗಾಯ್ತು. ನಿನ್ನಿರ್ರಿ ಚೆನ್ನಾಗಿರ್ಬೇಕು ಅಂತೇಳಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳ ಕೈ ದೊಡ್ಡದಿರೋದೆಲ್ಲ ತನಕ ಕೊಟ್ರೆ ಅದಕ್ಕೆ ಹಂಗೆ ಮಾಡಕ್ಕೆ ನಿಂತ್ಕೊಂಡು. ತುಂಬ ಚೆನ್ನಾಗೈತೆ ವೀಕ್ಷಕರೇ ಬಿಸ್ನೆಸ್. ನನಗೆ ಒಂದೇ ದಿವಸಕ್ಕೇನೆ ವ್ಯಾಪಾರ ತುಂಬ ಜೋರಾಗೈತೆ, ತುಂಬ ಚೆನ್ನಾಗೈತೆ. ಥರ ಖುಷಿ ಆಗ್ತೈತೆ ನನಗೆ. ವ್ಯಾಪಾರ ಚೆನ್ನಾಗೈತೆ ಆಗ್ಬಿಡ್ತಲ್ಲಪ್ಪ ಅಂತೇಳಿ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.